ಮೇಡಮ್, ಸೀಟ್ ಬೆಲ್ಟ್ ಹಾಕೊಳ್ಳಿ. ಮೇಡಮ್, ಕಾರ್ನ ನಿಧಾನವಾಗಿ ಡ್ರೈವ್ ಮಾಡಿ. ಯಾರಾದ್ರೂ ಅಡ್ಡ ಬಂದ್ರೆ ಹೆದರ್ಕೋಬೇಡಿ. ಸರಿ ನಿಶಾ. ಅದು IVF ಸೆಂಟರ್ಗೆ ಶರತ್ ಮತ್ತೆ ಪ್ರಕೃತಿನ ಕರ್ಕೊಂಡು ಹೋಗ್ಬೇಕು. ಆಮೇಲೆ ನಮ್ಮ ಹೊಸ ಪ್ರಾಜೆಕ್ಟಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಇನ್ವೆಸ್ಟರ್ಸ್ ಬರ್ತಿದ್ದಾರೆ. ಆಗಿರೋ PPT ಪ್ರೆಸೆಂಟೇಷನ್ನ ಫೈನಲ್ ಮಾಡಬೇಕು. ನೋಡಿ, ಈಗ ನೀವು ನನ್ನ ಮಾತು ಕೇಳಬೇಕು ಅಷ್ಟೇ. ಸರಿ, ಅಲ್ಲಿ ಕಾಫಿ ಇಟ್ಟಿದ್ದೀನಿ, ಅದನ್ನ ಕುಡಿದು ಬೇಗ ಫ್ರೆಶ್ ಆಗಿ ಬನ್ನಿ. ನೀವು ಬರೋಷ್ಟರಲ್ಲಿ ನಾನು PPT ಫೈನಲ್ ಮಾಡಿರ್ತೀನಿ. ಆಮೇಲೆ ನೀವು ಬಂದು ಒಂದ್ಸಲ ಚೆಕ್ ಮಾಡಿ ವಸುಂಧರಾ ಮೇಡಮ್ ಹತ್ರ ಫೈನಲ್ ಮಾಡಿಸ್ಬಿಟ್ರೆ ಕೆಲ್ಸ ಆದಂಗೆ. ಸಿಂಧು ಅವರೇ, ಅದು ನೀವ್ ಹೀಗೆ ಹೇಳಿದ್ರೆ ಕೇಳಲ್ಲ. ಇರಿ, ತಗೊಳ್ಳಿ. ಮೊದಲು ಸ್ನಾನಕ್ಕೆ ಅದು ನೀವು ಹೋಗಿ. ಏನೋ ಮಾತಾಡ್ಬೇಕು. ಹೋಗಿ. ಮುಗೀತು. ಇದನ್ನ ಇನ್ವೆಸ್ಟರ್ಸ್ ಒಪ್ಕೊಂಡ್ಬಿಟ್ರೆ ಮೊದಲು ಇದನ್ನ ಪೆನ್ ಡ್ರೈವ್ಗೆ ಸೇವ್ ಮಾಡಬೇಕು. PPT ಎಲ್ಲ ರೆಡಿ ಇದೆಯಾ? ಸಾರಿ ವಿರಾಟ್, ಅದು ಬ್ಲೇಸರ್ ಕಬೋರ್ಡ್ ಅಲ್ಲೇ ಇದೆ. ಇರ್ಲಿ ಬಿಡಿ, ನಾನು ತಗೋತೀನಿ. ಅಯ್ಯೋ, ನಿಮಗ್ ಬ್ಲೇಸರ್ ಸಿಗ್ಲಿಲ್ವಾ? ಇರಿ, ಬಂದೆ. ಸಿಂಧು ಅವ್ರೆ, ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ರಿ? ನಾನಾ? ಏನ್ ಹೇಳ್ತಿದ್ದೀರಾ ವಿರಾಟ್? ಏನು ಗೊತ್ತಿಲ್ಲದೆ ಇರೋರ ತರ ಮಾತಾಡ್ಬೇಡಿ. ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ರಿ ಹೇಳಿ. ನೀವು ಸುಮ್ಮನೆ ನಿಂತ್ಬಿಟ್ರೆ ಸತ್ಯ ಸುಳ್ಳಾಗಲ್ಲ. ನಿಜ ಹೇಳಿ. ವಿರಾಟ್ ಮಾತಾಡ್ತಿರೋದು ನೋಡಿದ್ರೆ ಅವ್ರಿಗೆ ನನ್ನ ಈಶಾನಿ ವಿಷಯ ಗೊತ್ತಾಗಿರ್ಬೇಕು. ಈಶಾನಿ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿ ಏನಾದ್ರೂ ನೋಡ್ಬಿಟ್ರ? ಅಥವಾ ಈಶಾನಿ ಪ್ರೆಗ್ನೆಂಟ್ ಆಗಿರೋ ವಿಚಾರ ವಿರಾಟ್ಗೆ ಏನಾದ್ರೂ ಗೊತ್ತಾಗೋಯ್ತಾ? ಮಾತಾಡಿ. ಯಾಕೆ ನಂಗೆ ಈ ವಿಷಯನ ಮೊದಲೇ ಹೇಳಿಲ್ಲ? ಅದು ವಿರಾಟ್, ನೀವು ಯಾವ ವಿಷಯನೂ ನನ್ನಿಂದ ಮುಚ್ಚಿಡಲ್ಲ ಅಂತ ನಾನು ನಿಮ್ಮನ್ನ ತುಂಬಾ ನಂಬಿದ್ದೆ. ಆದ್ರೆ ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೇಳಿ, ಯಾಕೆ ಹೀಗೆ ಮಾಡಿದ್ರಿ? ಮಾತಾಡಿ ಸಿಂಧು ಅವರೇ. ಅದು ವಿರಾಟ್, ನಾನೇ ಈಶಾನಿಗೆ. ಓ, ಈಶಾನಿದ ಈ ಕೆಲಸ? ಅದಕ್ಕೆ ಹತ್ರ ಏನು ಹೇಳಿದಾಳವಳು? ಏನ್ ಹೇಳ್ತಿದ್ದೀರಾ? ಈಶಾನಿ ಅಕ್ಕನ ಹತ್ರ ಏನ್ ಹೇಳ್ತಾಳೆ? ಅದನ್ನ ನನ್ ಕೇಳಿದ್ರೆ ನಾನೇನ್ ಹೇಳಿ? ಈ ಸರದ್ ಬಗ್ಗೆ ಏನ್ ಹೇಳಿದ್ರು ಅಂತ ನೀವು ನನಗೆ ಹೇಳಬೇಕು. ನಿಶಾ, ಯಾವ್ದಾದ್ರು ಸಾಂಗ್ ಪ್ಲೇ ಮಾಡು. ಇವತ್ತು ದೇವದರ್ಶನ ಚೆನ್ನಾಗಾಯ್ತಲ್ಲ? ತುಂಬಾ ಚೆನ್ನಾಗಾಯ್ತು. ಆ ದೇವ್ರು ನಮಗೆ ವರ ಕೊಟ್ರೆ ಸಾಕು. ಟ್ರೀಟ್ಮೆಂಟ್ ಒಂದು ಸಕ್ಸಸ್ಫುಲ್ ಆಗಾದ್ರೆ ಆ ದೇವರು ವರ ಕೊಟ್ಟ ಹಾಗೆ. ಆಮೇಲೆ ನಿನಗೆ ಗಂಡ್ಮಗು ಬೇಕಾ ಹೆಣ್ಮಗು ಬೇಕಾ? ಶರತ್,
ನಮ್ಮಿಬ್ರಿಗೂ ಮಕ್ಳಾಗ್ತಿರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಗಂಡು ಹೆಣ್ಣು ಅಂತ ಹೇಳಕ್ಕಾಗತ್ತಾ? ಯಾವ್ದಾದ್ರೂ ಒಂದ್ ಹೆಲ್ದಿ ಬೇಬಿ ಆದ್ರೆ ಸಾಕು. ಮೇಡಮ್ ಮೇಡಮ್ ಬ್ರೇಕ್ ಹಾಕಿ ಮೇಡಮ್. ಪ್ರಕೃತಿ ಏನಾಯ್ತು? ಎಲ್ಲೆಡಾಯ್ತು? ತುಂಬಾ ನೋವಾಗ್ತಿದ್ಯಾ ಪ್ರಕೃತಿ? ಎಲ್ಲೋ ಹೋಗ್ತಿದೆ? ತುಂಬಾ ನೋವಾಗ್ತಿದ್ಯಾ? ನಾನು ಹೀಗೆ ಮಾತಾಡಿದ್ದಕ್ಕೆ ನಿಮಗೆ ಗಾಬರಿ ಆಯಿತು. ಐ ಆಮ್ ಸಾರಿ. ಆದರೆ ನನಗೆ ನೀವೊಬ್ಬರೇ ಎಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋದನ್ನ ನೋಡಿದ್ರೆ ಕಷ್ಟ ಆಗುತ್ತೆ. ಯಾಕೆ ಎಲ್ಲದನ್ನೂ ನೀವೊಬ್ಬರೇ ಸಫರ್ ಮಾಡಬೇಕು? ನಾನು ನಿಮ್ಮ ಜೊತೆಲಿದ್ದೀನಿ ಅನ್ನೋದು ಮರೆತುಬಿಟ್ರಾ? ಹಾಗಲ್ಲ. ಇಲ್ಲ ಸಿಂಧು ಅವರೇ, ಯಾವಾಗಲೂ ಹೀಗೆ ಬೇರೆಯವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ಎಲ್ಲನೂ ನಿಮ್ಮ ತಲೆಗೆ ತಂದ್ಕೊಂಡು ಒದ್ದಾಡ್ತಿರ್ತೀರ. ಯಾಕೆ? ನನ್ನ ಹತ್ರ ಹೇಳ್ಕೊಳ್ಳೋಷ್ಟು ಕೂಡ ನಾನು ನಿಮಗೆ ಹತ್ರ ಅಲ್ವಾ? ಅಯ್ಯೋ ಹಾಗಲ್ಲ. ಚೆನ್ನಾಗಿದ್ದೀನಿ ಅಂತ ಎಲ್ಲರೂ ಮುಂದೆನೂ ಹೇಳ್ಬೋದು. ಆದರೆ ನಾನು ಕಷ್ಟದಲ್ಲಿದ್ದೀನಿ, ತೊಂದರೆಯಲ್ಲಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮವರು ಜೊತೆಲಿರಬೇಕು ಅಂತಾರೆ. ನಾನು ನಿಮಗೆ ಹತ್ರ ಆಗೇ ಇಲ್ವಾ? ಅಥವಾ ಗಂಡನಾಗಿ ಸೋತ್ಬಿಟ್ಟಿದ್ದೀನ? ಅಯ್ಯಯ್ಯೋ ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡಿ ವಿರಾಟ್. ನನಗೆ ಈ ಕ್ಷಣಕ್ಕೆ ಹೀಗೆ ಅನ್ನಿಸ್ತಾ ಇದೆ. ಹಾಗಲ್ಲ ವಿರಾಟ್, ಅದು ನೀವ್ ಹಾಕಿರೋ ಸರನ ಅಕ್ಕ ವಾಪಸ್ ಕೊಟ್ಲು ಅಂತ ಹೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ ಅಂತ ನಾನು ಹೇಳಲಿಲ್ಲ. ನನಗಾಗೋ ಬೇಜಾರ್ಗಿಂತ ನಿಮಗಾಗೋ ಬೇಜಾರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸಿಂಧು ಅವರೇ. ಹೆಣ್ಮಕ್ಳು ತುಂಬ ಸೂಕ್ಷ್ಮ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗೆ ಅದಕ್ಕೇನ ನೀವು ಬಿಟ್ಕೊಡಕ್ಕೆ ರೆಡಿ ಇಲ್ಲ ಅಂತಲೂ ನಂಗೆ ಗೊತ್ತು. ನೆನ್ನೆ ನಿಮ್ ಹತ್ರ ನಾನು ಇದನ್ನೆಲ್ಲ ಹೇಳ್ಕೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಅಂತ ನನಗೆ ಗೊತ್ತು. ಇನ್ಮೇಲಾದ್ರೂ ವಿರಾಟ್ ನನ್ನ ಜೊತೆಲಿದ್ದಾನೆ,